ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪಿರಿಯಾಪಟ್ಟಣ ಹುಡುಗಿ ಸ್ವಾತಿ. ಸೊ ಇವತ್ತು ನಾನು ಫಾರ್ ದ ಫಸ್ಟ್ ಟೈಮ್ ಗೆಟ್ ರೆಡಿ ವಿತ್ ಮೀ ಮಾಡ್ತಿದ್ದೀನಿ. ಏನೇನೆಲ್ಲ ಬಳಸಿ ನಾನು ಮೇಕಪ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ನಾನೇನು ಜಾಸ್ತಿ ಮೇಕಪ್ ಮಾಡಲ್ಲ. ಇವತ್ತು ನಾನು ವೇರ್ ಮಾಡ್ತಿರೋ ಡ್ರೆಸ್ ಯಾವುದಪ್ಪ ಅಂದರೆ ಈ ಪರ್ಪಲ್ ಕಲರ್ದು ಡ್ರೆಸ್ಸು ಟ್ರೈನಿಂಗಲ್ಲಿದೆ ಅಂತ ತಗೊಂಡಿರೋದು. ಸ್ಲೀವ್ಸ್ ಹಾಕ್ಸಿಲ್ಲ. ಇದು ಈ ಥರ ಇದೆ ನೋಡಿ ಗೈಸ್, ತೋರಿಸ್ತೀನಿ ನೋಡಿ ಗೈಸ್. ಈ ಡ್ರೆಸ್ನ ಹಾಕ್ಕೊಂಡು ಬರ್ತೀನಿ. ಫೈನಲಿ ಔಟ್ಫಿಟ್ ಬಂದಾಯಿತು. ಇದಕ್ಕೆ ದುಪ್ಪಟ್ಟ ಇರಿ ತೋರಿಸ್ತೀನಿ ಚೆನ್ನಾಗಿದೆ ಅಂತ. ಬ್ಯಾಕ್ಗ್ರೌಂಡ್ ವಾಯ್ಸ್ ಸ್ವಲ್ಪ ಕೇಳಿಸ್ತಿದೆ, ಎಲ್ಲರೂ ಸ್ವಲ್ಪ ಅದನ್ನು ಇಗ್ನೋರ್ ಮಾಡಿಬಿಡಿ ಗೈಸ್. ಇದರ ದುಪ್ಪಟ್ಟ ಈ ಥರ ಇದೆ ನೋಡಿ. ಬ್ಯಾಕ್ ಸೈಡ್ ಈ ಥರ ಉಂಟು. ಓಕೆ, ಇವಾಗ ಮೇಕಪ್ ಮಾಡ್ಕೊಂಬರೋಣ ಬನ್ನಿ. ಈ ಡಾಸ್ಲರ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಜಾಸ್ತಿ ಸ್ವೆಟ್ ಆಗೋದಿಲ್ಲ. ಚೂರು ಫೌಂಡೇಶನ್. ಗೈಸ್, ನೋಡ್ತಿರೋರು ಯಾರು ಸ್ವಲ್ಪನೇ ಭಯ ಪಟ್ಕೊಬಿಡಿ, ಯಾಕಂದರೆ ನನಗೆ ಮೇಕಪ್ ಮಾಡ್ಕೊಳಕ್ಕೆ ಅಷ್ಟು ನಾಲೆಡ್ಜ್ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಮೇಕಪ್ ಮಾಡ್ಕೊಡ್ತಿರೋದು. ಯಾರ್ಯಾರಿಗೆ ನಂತರ ಸೆಲ್ಫ್ ಮೇಕಪ್ ಮಾಡೋಕ್ಕೆ ಬರಲ್ಲ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಏನೋ ನಂಗೆ ಬರೋಂಗೆ ಮೇಕಪ್ ಮಾಡ್ಕೊತಿದ್ದೀನಿ ಅಷ್ಟೇ. ಫೈನಲಿ ಬ್ಲೆಂಡ್ ಮಾಡಾಯಿತು ಫೌಂಡೇಶನ್ ಎಲ್ಲ. ಇವಾಗ ಏನಿದ್ರೂ ಕಾಂಪ್ಯಾಕ್ಟ್ ಪೌಡ್ರು ಹಾಕ್ಬಿಟ್ಟು ಹಂಗೆ ಜೊತೆಲೆ ಇವಾಗ ಮಾಮಾ ಥರದ್ದು ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ. ಬಟ್ ಇದು ಕರೆಕ್ಟಾಗಿ ಕಾಣಿಸ್ತಿಲ್ಲ. ರೆಡ್ ಕಲರ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೆ, ಹಾಕ್ಕೊಂಡಾಯ್ತು. ರೆಡ್ ಮತ್ತು ಮೆರೂನ್ ಎರಡು ಮಿಕ್ಸ್ ಮಾಡಿದಾಗ ಈ ಕಲರ್ ಬಂತು. ಅದಾದ್ಮೇಲೆ ಒಂಥರ ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡು ಚೆನ್ನಾಗಿ ಕಾಣುತ್ತೆ ಅಂತ, ಬಟ್ ಅದು ಯಾಕೋ ನಂಗೆ ಕಂಫರ್ಟಬಲ್ ಆಗನೇ ಇಲ್ಲ. ಮೇಕಪ್ ಎಲ್ಲ ಮಾಡಿದ್ರು ಕೂಡ ಮೇಕಪ್ ಫಿಕ್ಸರ್ ಹೊಡ್ಕೊಳ್ಳೋದೇ ಮಾಡ್ಕೊಬಿಟ್ಟಿದೆ. ಅದಕ್ಕೆ ಒಂದು 4-5 ಸಲ ಮೇಕಪ್ ಫಿಕ್ಸರ್ ಮಾಡಿಕೊಂಡೆ. ಫೈನಲಿ ಫುಲ್ಲು ಸ್ವೆಟ್ ಆಗಿರೋ ಥರ ಕಾಣಿಸ್ತಿದೆ. ಅದಕ್ಕೆ ನಮ್ಮಮ್ಮ ಬಂದ್ಬಿಟ್ಟು ಏನಿದೆ ಇಷ್ಟೊಂದು ಸ್ವೆಟ್ ಆಗಿದೆಯಲ್ಲ ಅಂತ ಹೇಳ್ತಿತ್ತು. ಸ್ವೆಟ್ ಎಲ್ಲ ಕಣಮ್ಮ, ಮೇಕಪ್ ಸ್ಪ್ರೇ ಅಂದೆ. ಅದಾದಮೇಲೆ ಕಿವಿಗೆ ಓಲೆ ಹಾಕ್ಕೊಳ್ಳೋದು ಮಾಡ್ಕೊಂಡಿದ್ದೆ. ಈ ಓಲೆ ಹಾಕ್ಕೊಳ್ಳೋದ ಅಥವಾ ಬೇರೆ ಓಲೆ ಹಾಕ್ಕೊಳ್ಳೋದ ಅಂತ ಕೇಳಿದೆ. ಅದಕ್ಕೆ ಅಮ್ಮ ಫಸ್ಟ್ ಹಾಕಿ ತೋರಿಸು ನೋಡೋಣ ಅಂತ ಹೇಳ್ತು. ಆದರೂ ಡೌಟಲ್ಲಿ ಹಾಕಿದೆ. ಯಾಕೋ 2 ಓಲೆನೂ ಕೂಡ ತುಂಬ ಇಷ್ಟ ಆಯಿತು. ಅದಕ್ಕೆ ಈ ಕಡೆ ಕಿವಿಗೊಂದು ಆ ಕಡೆ ಕಿವಿಗೊಂದು ಹಾಕ್ಕೊಂಡು ನಮ್ಮ ಅಮ್ಮಗೆ ತೋರಿಸ್ದೆ. ಅದಕ್ಕೆ ನಮ್ಮಮ್ಮ ಕಾಮಿಡಿಲಿ ಇದೇ ಥರ ನಡೆದ್ಬಿಡು ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳ್ತಿತ್ತು. ಫೈನಲಾಗಿ ಅವರು ಹೇಳಿದ್ದು ನಮ್ಮಮ್ಮ ರೈಟ್ ಸೈಡ್ ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳ್ತು. ಬಟ್ ನನಗೆ ಯಾಕೋ ಅದು ಇಷ್ಟ ಆಗ್ತಿರ್ಲಿಲ್ಲ, ಯಾಕಂದರೆ ಔಟ್ಫಿಟಲ್ಲಿ ಹಾಕ್ಬಿಟ್ಟಿದೆ ಅದನ್ನ. ಅದಕ್ಕೆ ಈ ಇಯರಿಂಗ್ಸ್ ಹಾಕಿರ್ಲಿಲ್ಲ. ಅದಕ್ಕೆ ಈ ಜುಮ್ಕನಿ 2 ಸೈಡು ಹಾಕ್ಕೊಂಡೆ. ಫೈನಲಿ ಇದೇ ನನಗೆ ಫೇವ್ರೇಟ್ ಆಯಿತು ಕೂಡ. ಈ ಜುಮ್ಕ ನನಗೆ ಎಷ್ಟೇ ಸಲ ಹಾಕಿದ್ರೂ ಕೂಡ ಬೋರೇ ಆಗೋಲ್ಲ, ಯಾಕಂದರೆ ಅಷ್ಟು ಫೇವ್ರೇಟು ನನಗೆ. ಈ ಥರ ಲಾಂಗ್ ಡ್ರೆಸ್ಗೆಲ್ಲ ಈ ಥರ ದೊಡ್ಡ ದೊಡ್ಡ ಜುಮ್ಕ ಹಾಕೋದಂದರೆ ತುಂಬ ಇಷ್ಟ. ಆದರೂ ತುಂಬ ಕನ್ಫ್ಯೂಷನ್ ಇತ್ತು, ಯಾವ್ದು ಹಾಕ್ಕೊಳ್ಳೋದು, ಯಾವ್ದು ಮ್ಯಾಚ್ ಆಗುತ್ತೆ ಈ ಡ್ರೆಸ್ಗೆ ಅಂತ ತುಂಬ ಜನನ ಕೇಳಿದೆ. ಮನೇಲಿರೋರು ಎಲ್ಲರೂ ಕೇಳಿದೆ. ಮನೇಲಿರೋರು ರೈಟ್ ಸೈಡ್ ಇರೋದೇ ಹೇಳಿದ್ರು, ನಾನು ಮಾತ್ರ ಉಲ್ಟಾಗಿ ಲೆಫ್ಟ್ ಇರೋದೇ ಹಾಕ್ಕೊಂಡೆ. ಅದಾದಮೇಲೆ ಇನ್ನೂ ಒಂಥರ ಹೇರ್ ಸ್ಟೈಲ್ ಮಾಡಿಕೊಂಡು ಅದು ಯಾಕೋ ಕಂಫರ್ಟಬಲ್ ಆಗಲಿಲ್ಲ ನನಗೆ. ಮೇಕಪ್ ಎಲ್ಲ ಫಿನಿಶ್ ಆಯಿತು, ಹೇರ್ ಸ್ಟೈಲು ಆಗಿತ್ತು. ಇನ್ನು ಬ್ಯಾಂಗಲ್ಸ್ ಮತ್ತು ಬಿಂದಿ ಇಟ್ಕೊಳ್ಳೋದಷ್ಟೇ ಬಾಕಿ ಇತ್ತು. ಫೈನಲಾಗಿ ಬಿಂದಿನೂ ಇಟ್ಕೊಂಡೆ. ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಒಂದ್ಸಲ ನೋಡಿಕೊಂಡೆ. ಹೇರ್ ಸ್ಟೈಲೆಲ್ಲ ಸರಿನೂ ಮಾಡಿಕೊಂಡೆ. ಆಮೇಲಿಂದ ಬ್ಯಾಂಗಲ್ಸ್ ಹಾಕ್ಕೊಳ್ಳೋದಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೆ, ಯಾಕಂದರೆ ಅಷ್ಟು ಇಷ್ಟ ಇತ್ತು. ಮತ್ತು ಸಿಂಧೂರನೂ ಇಟ್ಕೊಂಡೆ.
ಗೈಸ್ ಹೇಗೆ ಕಾಣ್ತಿದೀವಿ ನೋಡ್ರಿ, ಹೆಣ್ಮಕ್ಳು ಸಿಂಧೂರ ಇಟ್ಕೊಂಡ ತಕ್ಷಣ ಅವ್ರ ಲುಕ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ಹೇಗೆ ನಮ್ಮ ಕರ್ನಾಟಕದ ಹುಡುಗಿರ್ ಪವರ್ ನೋಡಿ ಗೈಸ್, ಸಿಂಧೂರ ಎಲ್ಲ ಹುಡುಗಿರ್ಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅಪರೂಪಕ್ಕೆ ಇಟ್ಕೊಂಡ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಂಗಲ್ಸ್ ಅಂತೂ ಫೈನಲ್ ಆಗಿ ತೊಗೊಂಡೆ. ಆಮೇಲೆ ಗೊತ್ತಾಯಿತು ಡ್ರೆಸ್ಗೂ ಮತ್ತು ಬ್ಯಾಂಗಲ್ಸ್ಗೂ ಸ್ವಲ್ಪ ಮ್ಯಾಚ್ ಇಲ್ಲ. ಇದು ಬ್ಲೂ ಆಯಿತು, ಅದು ಪರ್ಪಲ್ ಆಯಿತು. ಪರ್ಪಲ್ ಐತೆ ಅಂತಲೇ ತೊಗೊಂಡೆ, ಬಟ್ ಲೈಟಲ್ಲಿ ಯಾಕೋ ಪರ್ಪಲ್ ಹಂಗೆ ಕಾಣಿಸ್ತು. ಇಲ್ಲಿ ಕರೆಕ್ಟಾಗಿ ಬೆಳಕಿಗೆ ಬಂದಮೇಲೆ ಗೊತ್ತಾಯ್ತು ಅದು ಪರ್ಪಲ್ ಅಲ್ಲ ಬ್ಲೂ ಅಂತ. ಫೈನಲಾಗಿ ಮ್ಯಾಚ್ ಮಾಡಿಕೊಂಡು ಬ್ಯಾಂಗಲ್ಸ್ನ ಕೂಡ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಫೋಟೋಶೂಟು ವೀಡಿಯೋಸ್ ಎಲ್ಲ ಹಾಕ್ಕೊಂಡೆ. ಇನ್ನು ದುಪ್ಪಟ್ಟ ಹಾಕ್ಕೊಳ್ಳೋದೊಂದು ಬಾಕಿ ಇತ್ತು, ದುಪ್ಪಟ್ಟನೂ ಹಾಕ್ಕೊಂಡೆ. ದುಪ್ಪಟ್ಟ ಹಾಕ್ಕೊಂಡಾದ್ಮೇಲೆ ಅಂತೂ ಈ ಡ್ರೆಸ್ಗೆ ಇನ್ನೂ ಒಂದು ಚೆನ್ನಾಗಿರೋ ಕಳೆ ಬಂತು ಅಂತಲೇ ಹೇಳ್ಬೋದು. ಅದಾದಮೇಲೆ ಮೈಕ್ನ ತುಂಬ ಸಲ ಬೀಳಿಸ್ತಾನೆ ಇದ್ದೆ. ನನ್ನ ಮೈಕ್ ಮಾತ್ರ ಇವತ್ತು ಎಕ್ಕೂಟಾಯಿತು. ಕಷ್ಟಪಟ್ಟು ತೊಗೊಂಡಿದ್ದೆ, ಮೈಕ್ನ ಎಕ್ಕುಡಿಸ್ತಾ ಇದ್ದೀನಿ, ಏನಕ್ಕೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಗೆಟ್ ರೆಡಿ ವಿತ್ ಮೀ ಮಾಡ್ತಿರೋದಲ್ವಾ, ಅದ್ರ ಕ್ಯೂರಿಯಾಸಿಟಿಲಿ ಈ ಥರ ಮಾಡ್ತಾಯಿದ್ದೀನಿ ಅನಿಸ್ತಿತ್ತು. ಆದರೂ ನೆಕ್ಸ್ಟ್ ಟೈಮಿಂದ ಕ್ಯೂರಿಯಾಸಿಟಿಯಿಂದ ಮಾಡೋ ಬದಲು ಪೇಷನ್ಸಿಂದ ಮಾಡಬೇಕು ಗೆಟ್ ರೆಡಿ ವಿತ್ ಮೀನ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಈ ನಮ್ಮ ಗೆಟ್ ರೆಡಿ ವಿತ್ ಮೀ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಚೆನ್ನಾಗಿ ಕಾಣಿಸ್ತಿದ್ದೀನಾ ಮತ್ತು ಹೇಗೆ ಕಾಣಿಸ್ತಿದ್ದೀನಿ ಅಂತಲೂ ಕಾಮೆಂಟಲ್ಲಿ ತಿಳಿಸಿ. ನಾನು ಈ ಮಾಡಿರೋ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನು ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಇಲ್ಲಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.